ಮತ್ತ ಚಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗ ಸ್ವಾಗತ. ರಸಗೊಬ್ಬರ ಆತು ಯಾದಗಿರಿ ಜಿಲ್ಲೆಯಾಗ ಈಗ ಶೇಂಗಾ ಬೀಜಕ್ಕೆ ರೈತರ ಪರದಾಟ ಶುರು ಆಗೈತೆ ನೋಡ್ರಿ. ಬಿತ್ತಬೇಕಂದ್ರ ರೈತರಿಗೆ ಶೇಂಗಾ ಬೀಜನ ಸಿಗವಲ್ತು. ಶೇಂಗಾ ಬೆಳಿನ ನಂಬಿರೋ ಸಾವಿರಾರು ರೈತರು ಈಗ ಬೀಜದ ಸಲುವಾಗಿ ರೈತ ಸಂಪರ್ಕ ಕೇಂದ್ರದ ಮುಂದೆ ರಾತ್ರಿ ಇಡೀ ಜಾಗರಣೆ ಮಾಡೋ ಹಂಗಾಗೈತಿ. ಶೇಂಗಾ ಬೀಜ ಪಡಿಯಾಕ ರೈತರು ವಾರಗಟ್ಲೆ ಹರಸಾಹಸ ಮಾಡಬೇಕಾಗೈತಿ. ಇನ್ನ ಈ ಭಾಗದ ಸುಮಾರು 8 ಹಳ್ಳಿ ಮಂದಿ ಇಲ್ಲಿ ರೈತ ಸಂಪರ್ಕ ಕೇಂದ್ರದ ಎದುರು ಸಂಜೆಯಿಂದ ಕ್ಯೂ ಹಚ್ಚಾಕುಂತಾರ. ರಾತ್ರಿ ಎಲ್ಲ ಅಲ್ಲೇ ಮಲಗೋ ಅನಿವಾರ್ಯತೆ ಆಗೈತಿ. ದಾಸ್ತಾನು ಬಂದ ಕೂಡಲೇ ಬೀಜ ಹಂಚಿದ್ರ ಇಷ್ಟೆಲ್ಲ ಅವಾಂತರ ಆಗ್ತಿರ್ಲಿಲ್ಲ ಅಂತ ರೈತರು ಅನ್ನಕುಂತಾರ. ಕೊಪ್ಪಳದಾಗ ಸ್ಟಾರ್ ಥಿಯೇಟರ್ನ್ಯಾಗ ಇವತ್ತು ಸಾರ್ಥಿ ಪಿಕ್ಚರ್ ರಿಲೀಸ್ ಆತು. ಆದ್ರ ಮಾರ್ನಿಂಗ್ ಶೋ ವೇಳೆ ಕಡಿ ಸೀನ್ ನಡೆಯೋ ಮುಂದೆ ಸೌಂಡ್ ಸಿಸ್ಟಮ್ ಕೈ ಕೊಟ್ಟ ಬಿಡ್ತು. ಹೀಗಾಗಿ ಥಿಯೇಟರ್ ಒಳಗಿದ್ದ 100 ಮಂದಿ ಹೊರಗೆ ಬಂದು ಗದ್ದಲ ಮಾಡಿದ್ರು. ಈ ವೇಳೆ ಸ್ವಲ್ಪ ಟೈಮ್ ಥಿಯೇಟರ್ ಸುತ್ತ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿತ್ತು. ಕಡಿಕ ಪೊಲೀಸರು ಬಂದು ಪರಿಸ್ಥಿತಿ ತಿಳಿಗೊಳಿಸಿದ್ರು. ಆಮೇಲೆ ಮತ್ತೆ ಪಿಕ್ಚರ್ ಚಾಲು ಆತು. ಉತ್ತರ ಕರ್ನಾಟಕದಾಗ ಹಳಿ ದೇವಾಲಯಗಳಿಗೇನು ಬರ ಇಲ್ರಿ. ಯಾವ್ದ ಹಳ್ಳಿಗೆ ಹೋದ್ರೂ ಅಲ್ಲೊಂದು ಹಳೆ ಕಾಲದ ದೊಡ್ಡ ಗುಡಿ ಕಣ್ಣಿಗೆ ಬಿದ್ದ ಬೀಳ್ತೈತಿ. ಎಲ್ಲಿ ಮರಿ ಕಾಯಿ ಹಂಗಿರೋ 10 ಗುಡಿ ಒಳಗ ಕುಮದ್ವತಿ ನದಿ ದಂಡ್ಯಾಗಿರೋ ರಟ್ಟಿಹಳ್ಳಿ ಕದಂಬೇಶ್ವರ ಗುಡಿನೂ ಒಂದು. ಬಾ ನೋಡಕ್ಕ 2 ಕಣ್ಣು ಸಾಲಂಗಿಲ್ಲ, ಅಷ್ಟು ಚಂದ ಐತಿ ಈ ದೇವಸ್ಥಾನ. ಕಲ್ಲಿನ ಕೆತ್ತನಿ ನೋಡೋರ್ ಕಣ್ಣಿಗ ತಂಪು ನೀಡಿದ್ರ ಮನಸ್ಸಿಗ ಮುದ ನೀಡ್ತೈತಿ. ಎಷ್ಟು ಚಂದ ಕೆತ್ತಾರ ನೋಡ್ರಿ. ಇಂಥ ಚಂದನ್ ಗುಡಿ ಎಲ್ಲೈತಿ ಅಂತ ವಿಚಾರ ಮಾಡಕ್ ಹತ್ತೀರೇನ? ಇದು ಹಾವೇರಿ ಜಿಲ್ಲೆ ಹಿರೇಕರೂರು ತಾಲೂಕಿನ ರಟ್ಟಿಹಳ್ಳಿಯಾಗಿನ ಗುಡಿ. ಕುಮದ್ವತಿ ನದಿ ದಡದಾಗ ಜಕಣಾಚಾರ್ಯರ ಕೈಯಾಗಾರಳಿರೋ ಈ ಕದಂಬೇಶ್ವರ ದೇಗುಲ 12ನೇ ಶತಮಾನದ್ದು. ಇವತ್ತಿಗೂ ಅಂದಿನ ಕೆತ್ತನೆ ಪ್ರವಾಸಿಗರ ಮನಸ್ಸಿಗ ಮುದ ನೀಡಕ್ ಹತ್ತೈತಿ. ಕುಮದ್ವತಿ ನದಿ ತೀರದಲ್ಲಿರುವಂಥ ಒಂದು ಸುಂದರವಾದ ಭವ್ಯವಾದ ದೇವಸ್ಥಾನ, ಕದಂಬೇಶ್ವರ ದೇವಸ್ಥಾನ ಅಂತ ಇದು ಪ್ರಸಿದ್ಧಿಯನ್ನು ಹೊಂದಿದೆ. ಪೂರ್ವಾಭಿಮುಖವಾಗಿ ನಿರ್ಮಾಣ ಮಾಡಿರ್ತಾರೆ. ಇದು ತ್ರಿಕುಟಾಚಲದಲ್ಲಿ ನಿರ್ಮಾಣ ಮಾಡಿದಂಥ ಒಂದು ದೇವಸ್ಥಾನ. ಇಲ್ಲಿ 5 ಲಿಂಗುಗಳು ಮತ್ತು ಒಂದು ನಂದಿ ವಿಗ್ರಹ ಅದ. ಚಾಲುಕ್ಯರ ಕಾಲದ ಈ ಗುಡಿಗೆ ಹೋಗ್ಬೇಕಂದ್ರ ಬಹಳ ತ್ರಾಸ ಆಕ್ಕೇತಿ. ಯಾಕಂದ್ರ ಈ ಗುಡಿಗೆ ಹೋಗಾಕ ಸರಿಯಾದ ರಸ್ತಾ ಇಲ್ಲ. ಇದ್ ರಸ್ತೆದಾಗೂ ಬರೀ ತಗ್ಗು ದಿನ್ನಿ. ಇಲ್ಲಿ ಕೆಲವೊಂದು ಅಭಿವೃದ್ಧಿ ಕೆಲಸ ಮಾಡ್ಯಾರ, ಆದ್ರ ಆಗ್ಬೇಕಾಗಿರೋದು ಇನ್ನೂ ಬಹಳ ಐತಿ. ಇಲ್ಲಿ ಬಂದವರಿಗೆ ಕುಡಿಯಕ್ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ. ಬಂದವರಿಗೆ ಇಲ್ಲಿ ಬಗ್ಗೆ ಮಾಹಿತಿ ನೀಡಕ ಮಾಹಿತಿ ಕೇಂದ್ರ ಇಲ್ಲ. ಪ್ರತಿದಿನ 100 ಮಂದಿ ಈ ಗುಡಿ ನೋಡಕ್ ಬರ್ತಾರ. ಇದನ್ನ ನೋಡಿ ಖುಷಿ ಪಡ್ತಾರ. 5 ಲಿಂಗ 1 ಬಸವಣ್ಣ ಇರೋ ವಿಶೇಷವಾದ ದೇಗುಲ ನೋಡ್ರಿ ಇದು. ಹೀಗಾಗಿ ಭಕ್ತರಿಗೆ ಮಾಹಿತಿ ನೀಡಕ ಮಾಹಿತಿ ಕೇಂದ್ರ, ರಸ್ತಿ ಸೇರಿದಂಗ ಇನ್ನಷ್ಟು ಮೂಲಭೂತ ಸೌಲಭ್ಯ ನೀಡಿದ್ರ ಪುಣ್ಯ ಬರ್ತೈತಿ ಅಂತಾರು ಪ್ರವಾಸಿಗರು. ಇಲ್ಲಿ ದೇವಸ್ಥಾನ ಇನ್ನೂ ಚೆನ್ನಾಗಿ ಇಂಟ್ರೂವ್ ಮಾಡ್ಬೇಕ್ರಿ. ಅದೇನ ಬಯಲು ಗೀಲು ಅಂತಾರ, ಅದೆಲ್ಲ ಮಾಡಿ ಇನ್ನೂ ಇಂಟ್ರೂವ್ ಆಗ್ಬೇಕ್ರಿ. ಬಂದರಿಗೆಲ್ಲ ವ್ಯವಸ್ಥೆ ಮಾಡ್ಬೇಕ್ರಿ ದೇವಸ್ಥಾನಕ್ಕೆ ಬಂದರಿಗೆ. ಪುರಾತನ ಕಾಲದ ದೇವಸ್ಥಾನಗಳನ್ನ ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಹೋಗೋ ಕಾರ್ಯ ಸರ್ಕಾರದಿಂದ ಲಘುನ ಆಗ್ಬೇಕಾಗೈತಿ. ಈ ನಿಟ್ಟಿನಾಗ ಈ ಗುಡಿ ಗುಂಡಾರಗಳಿಗೆ ಒಂದಿಷ್ಟು ಜೀರ್ಣೋದ್ಧಾರ ಮಾಡೋ ಕೆಲಸ ಸರ್ಕಾರದ್ದು. ಪುರಾತತ್ವ ಇಲಾಖಾದವರು ಸ್ವಲ್ಪ ಇತ್ಲ ಕಡೆ ಗಮನ ಕೊಡ್ಬೇಕು ನೋಡ್ರಿ. ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ. ಈಗ ಎಲ್ಲಿ ನೋಡಿದ್ರೂ ಕರೆಂಟ್ ಪ್ರಾಬ್ಲಮ್. ಬೆಂಗಳೂರಂಥ ಸಿಟಿಯಾಗ ಕರೆಂಟ್ ಯಾವಾಗ ಹೋಗ್ತೈತೋ ಯಾವಾಗ ಬರ್ತೈತೋ ಗೊತ್ತಾ ಆಗಂಗಿಲ್ಲ. ಮೊನ್ನೆ ವಿಧಾನಸೌಧದಾಗ ಮಿನಿಸ್ಟರ್ ಮೀಟಿಂಗ್ನ್ಯಾಗೂ ಹಂಗ ಆತು. ಆದ್ರೆ ಬಾಗಲಕೋಟೆ ಜಿಲ್ಲಾದಾಗ ಸಸ್ಲಟ್ಟಿ ಅನ್ನೋ ಹಳ್ಳ್ಯಾಗ ಮಾತ್ರ ಕರೆಂಟ್ ಹೋಗ್ತೈತಿ ಅನ್ನೋ ಸಮಸ್ಯೆನ ಇಲ್ಲಿ ನೋಡ್ರಿ.
ಇದ ನೋಡ್ರಿ ಜಮಖಂಡಿ ತಾಲೂಕ್ನಾಗಿರೋ ಸಸಾಲಟ್ಟಿ. ಈ ಊರಾಗಿನ ಸಣ್ಣ ಸಣ್ಣ ಗುಡಿಸಲ್ದಾಗೂ ಯಾವಾಗ ಬೇಕಂದ್ರ ಅವಾಗ ಕರೆಂಟ್ ಹತ್ತೈತಿ. 10 ವರ್ಷ ಆಗೋತು, ಲೈಟ್ ಹೋತು ಅನ್ನೋ ಮಾತು ಇಲ್ಲ ಬಿಡ್ರಿ. ಇಲ್ಲಿನ ಬ್ಯಾಂಕ್ನಾಗೂ ಯಾವಾಗ ಬೇಕ ಅವಾಗ ಫ್ಯಾನ್ ಗಾಳಿ ಬೀಸ್ತೈತಿ, ಕಂಪ್ಯೂಟರ್ ಆನ್ ಆಕೈತಿ. ಈ ಪವಾಡ ಆಗಿದ್ದು ಸೋಲಾರ್ ಲೈಟ್ನಿಂದ ನೋಡ್ರಿ. ಈ ಸೋಲಾರ್ ಬಂದ ಅನುಕೂಲ ಭಾಳ ಆಗೈತ್ರಿ. ಅನುಕೂಲ ಹೆಂಗಂತಂದ್ರೆ ಸಾಯಂಕಾಲ ಊಟ ಮಾಡೋ ಟೈಮ್ದೊಳಗೆ ಅಡುಗೆ ಮಾಡೋ ಟೈಮ್ ಹಿಡ್ಕೊಂಡ್ರೆ ಊಟ ಮಾಡೋ ಟೈಮ್ ಮಟನೂ ಕರೆಂಟ್ ಇರಂಗಿಲ್ಲ ರೀ. ಇವು ಸೋಲಾರ್ ಬಂದಿಂದ ನಮಗೆ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಮಲ್ಕೊಳ್ಳೋ ಮಟನೂ ಅಗದಿ ಅನುಕೂಲ ಆಗೈತ್ರಿ. ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ನವರು ವಿಕಾಸ ಕಿರಣ ಅನ್ನೋ ಯೋಜನೆದಾಗ ಇದನ್ನೆಲ್ಲ ಮಾಡ್ಯಾರ. ಕಂತಿನ್ಯಾಗ ಸಾಲ ಕೊಟ್ಟು ಎಲ್ಲಾ ಮನಿಗೂ ಸೋಲಾರ್ ಕುಂಡ್ರಿಸ್ಯಾರ. ಇನ್ನು 4 ವರ್ಷ ಕಳೆದ್ರ ಎಲ್ಲಾರ್ದು ಸಾಲ ಮುಟ್ಟಿ ಫ್ರೀಯಾಗೆ ಕರೆಂಟ್ ಸಿಗ್ತೈತಿ. ಮುಧೋಳ ತಾಲೂಕಿನ ಜಾಲಪೇರ್ನ್ಯಾಗೂ ಹಿಂಗ ಎಲ್ಲಾ ಮನಿಗೂ ಸೋಲಾರ್ ಕರೆಂಟ್ ಕನೆಕ್ಷನ್ ಮಾಡಾಕತ್ಯಾರ. ನಮ್ಮ ಇದಕ್ಕೆ ಏನದ್ರಿ ಇಲ್ಲಿ ಪುತ್ತೂರದಲ್ಲಿ 4-5 ಹಳ್ಳಿ ಬರ್ತಾವ ನಮಗೆ. ಜಾಲಿಬೇರಿ, ಆಮ್ಯಾಗ ರಂಜಣಗಿ, ಚೆನ್ನಾಳ. ನಾವೆಲ್ಲ ಶೀಘ್ರದಲ್ಲಿ ಏನದ ನಮ್ಮ ಜಾಲಿಬೇರೆ ನಾವು ಸಂಪೂರ್ಣ ಸೋಲಾರಯುಕ್ತ ಗ್ರಾಮವಾಗಿ ಮಾಡ್ಬೇಕಂತ ನಾವು ವಿಚಾರ ಮಾಡಿದ್ದೀವಿ. ಶಾರ್ಟ್ಲಿ ಮಾಡ್ತೀವಿ ಅದನ್ನ. ಹಿಂಗ ಬಾಗಲಕೋಟೆ ಜಿಲ್ಲಾದಾಗ ಪವಾಡ ನಡೆದೈತಿ. 10,000 ಮನಿಗೆ ಸೋಲಾರ್ ಕನೆಕ್ಷನ್ ಆಗೈತಿ. ರೈತರಿಗ ಬೆಳಿ ಸಾಲ ಕೊಟ್ಟಂಗ ಸೋಲಾರ್ ಲೈಟ್ಗೂ ಸಾಲ ಕೊಟ್ರ ಅನುಕೂಲ ಆಕೈತಿ. ಕರೆಂಟ್ ಪ್ರಾಬ್ಲಮ್ಮು ಕಮ್ಮಿ ಆಕೈತಿ ಅನ್ನೋ ಮಾತು ಕೇಳಿ ಬರಾಕತ್ತೈತಿ. ಕರೆಂಟ್ಗ ಕೋಟಿಗಟ್ಟಲೆ ಖರ್ಚು ಮಾಡೋ ಸರ್ಕಾರ ಹಳ್ಳಿ ಮಂದಿಗ ಅಷ್ಟ ಅನುಕೂಲ ಮಾಡ್ಬೇಕು ನೋಡ್ರಿ. ಮಲ್ಲಿಕಾರ್ಜುನ್ ಹೊಸಮನಿ, ಸುವರ್ಣ ನ್ಯೂಸ್ 24/7, ಬಾಗಲಕೋಟೆ.